ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ರು ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನಿವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾಕಂದ್ರೆ ದೊಡ್ಡಮ್ಮ ತಾಯಿ ಹಬ್ಬ ಮಾಡ್ತಾ ಇದ್ದಾರೆ. ಇಲ್ಲಿ ಟಿ.ಕೆ ಲೇಔಟ್ ಅನ್ಸುತ್ತೆ. ನನ್ಗೆ ಏರಿಯಾ ಇಲ್ಲಿ ಹೊಸದಾಗಿ ಬಂದಿರೋದ್ರಿಂದ ಅಷ್ಟು ಗೊತ್ತಿಲ್ಲ. ಹೋದ್ ವರ್ಷನೂ ಮಾಡಿದ್ರು, ಈ ವರ್ಷನೂ ಹಬ್ಬಕ್ಕೆ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಮಕ್ಕಳು ಮನೇಲೇ ಇದ್ದಿದ್ರಿಂದ ಎಕ್ಸಾಮ್ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈವ್ನಿಂಗ್ ತುಂಬಾನೇ ರಶ್ ಆಗಿರುತ್ತಂತೆ. ನಂಗೆ ದೊಡ್ಡಮ್ಮ ತಾಯಿ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ನಮ್ಮ ಅರ್ಕಲ್ಗೂಡಲ್ಲೂ ಇರೋದ್ರಿಂದ ನಾವ್ ಯಾವಾಗ್ಲೂ ಹೋಗ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಇಲ್ಲಿಗೂ ಕೂಡ ಬಂದ್ವಿ. ದರ್ಶನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮಧ್ಯಾಹ್ನ ಟೈಮ್ ರಶ್ ಇರ್ಲಿಲ್ಲ, ಸಂಜೆ ರಶ್ ಆಗಿರುತ್ತಂತೆ. ನಮ್ಮ ಮನೆಯವರು ಡ್ಯೂಟಿ ಇದ್ದಿದ್ರಿಂದ ಅವರು ಬಿಟ್ಕೊಟ್ಬಿಟ್ಟು ಹೋದ್ರು. ಅದಾದ್ಮೇಲೆ ನಾವೇನೆ ಆ ಕಡೆಯಿಂದ ವಾಪಸ್ ಬಂದ್ವಿ. ಬೇಗನೆ ದರ್ಶನ ಆಯ್ತು, ಒಂದ್ 15 ನಿಮಿಷಕ್ಕೆಲ್ಲ. ಏನೇ ಕೇಳ್ಕೊಂಡ್ರು ಕೊಡ್ತಾಳೆ ತಾಯಿ ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಒಂದ್ ಸ್ವಲ್ಪ ನಂಬ್ತೀನಿ ದೇವ್ರನ್ನ. ಇದು ಶುಕ್ರವಾರ ಹಬ್ಬ ಇದ್ದಿದ್ದು. ಶನಿವಾರ ಊಟ ಇರುತ್ತೆ ಅಲ್ಲಿ ಎಲ್ಲರಿಗೂನುವೆ. ಮೋಸ್ಟ್ಲಿ ಯಾರು ಮನೇಲಿ ಅಡ್ಗೆ ಮಾಡಲ್ಲ ನನಗ್ ಗೊತ್ತಿರೋ ಪ್ರಕಾರ. ಎಲ್ಲಾರುನು ಹರಕೆ ಮಾಡ್ಕೊಂಡಿರ್ತಾರಲ್ವಾ, ಅವರೆಲ್ಲ ಕೋಳಿ ಆಗಿರ್ಬೋದು, ಕುರಿ ಮರಿ ಎಲ್ಲ ಅಲ್ಲೇನೆ ಕೊಡ್ತಾರೆ. ದೇವಸ್ಥಾನಕ್ಕೆನೆ, ದೇವಸ್ಥಾನದ ವತಿಯಿಂದಾನೇ ಅಡ್ಗೆ ಎಲ್ಲ ಮಾಡಿಸಿ ಎಲ್ರಿಗೂನು ಊಟ ಹಾಕ್ತಾರೆ. 101 ಮರಿ ಕಡಿತಾರೆ ಅಂತ ನಾನ್ ಕೇಳ್ಪಟ್ಟಿದ್ದೆ. ಇಲ್ಲಿ ಎಲ್ರು ಹೇಳ್ತಾ ಇದ್ರು. ಅದಾದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗ್ ಬಂದೆ. ಸಂಜೆ ಒಂದ್ ಸ್ವಲ್ಪ ತರಕಾರಿ ಎಲ್ಲ ತಗೋಬರೋಣ ಅಂತ ಆ ಕಡೆನೆ ಹೋಗಿದ್ವಿ. ಇವಾಗ ಒಂದ್ ಸ್ವಲ್ಪ ಫುಲ್ ರಶ್ ಇತ್ತು. ಮತ್ತೆ ಹರಕೆ ಎಲ್ಲ ಕೊಡೋರೆಲ್ಲ ಅವಾಗ ಎಲ್ಲ ಕೊಟ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ತುಂಬಾನೇ ಎಲ್ಲ ತಗೊಂಬಂದ್ಬಿಟ್ಟು ಮರಿ ಎಲ್ಲ ಇಟ್ಕೊಂಡ್ ನಿಂತಿದ್ರು. ನಮ್ ಪಾಪಗ್ ಮಾತ್ರ ತುಂಬಾನೇ ಖುಷಿ ಆಯ್ತು. ಇದು ಮಾರನೇ ಬೆಳಿಗ್ಗೆ ಅಲ್ಲಿ ಊಟ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಪ್ರಸಾದ. ಇಷ್ಟೊಂದು ರಶ್ ಆಗಿತ್ತು ನೋಡಿ, ಇಷ್ಟೊಂದು ರಶ್ ಆಗಿತ್ತು ಹೇಳ್ಬೇಕು ಅಂತಂದ್ರೆ. ತುಂಬಾನೇ ಜನ, ಪ್ರತಿಯೊಂದು ಮನೆಯವರು ಅಲ್ಲೇ ಬಂದು ಊಟ ಮಾಡ್ಬೇಕು, ಮನೆಗೇನು ತಗೊಂಡೋಗಕ್ ಬಿಡಲ್ಲ. ಹಾಗಾಗಿ ತುಂಬಾನೇ ರಶ್ ಆಗಿರುತ್ತೆ ಯಾವಾಗ್ಲೂ. ನಾವು ಕೂಡ ಅಲ್ಲಿ ವಿಜಯ್ ಅಂಕಲ್ ಮತ್ತೆ ರಾಜು ಅಂಕಲ್ ಅಂತ ಇದ್ರು, ಅವ್ರ ಕಡೆಯಿಂದ ಹೋದ್ವಿ. ಇವ್ರೆ ತುಂಬಾನೇ ಚೆನ್ನಾಗಿತ್ತು. ನಾವ್ ಮನೇಲಿ ಮಾಡಿದ್ರು ಅಷ್ಟು ಚೆನ್ನಾಗಿ ಯಾವಾಗ್ಲೂ ಬರಲ್ಲ. ಏನೋ ಗೊತ್ತಿಲ್ಲ, ಪ್ರಸಾದ ಅಂತಾನೆ ಇರ್ಬೋದು, ತುಂಬಾನೇ ಟೇಸ್ಟ್ಫುಲ್ ಆಗಿತ್ತು ಹೇಳ್ಬೇಕು ಅಂತಂದ್ರೆ. ನಾವು ಕೂಡ ಎಲ್ಲಾರು ಊಟ ಮಾಡ್ಕೊಂಡ್ ಬಂದ್ವಿ. ನಮ್ ಕ್ವಾರ್ಟರ್ಸ್ ಅವ್ರು ಎಲ್ಲ ಹೋಗಿದ್ವಿ. ಗಂಗಾಂಟಿ ಫೋನ್ ಮಾಡಿ ಕರೆದ್ರು, ಬಾ ಹೋಗೋಣ ಅಂತ. ನಾನು ನಮ್ಮನೆಯವ್ರನ್ನ ಹೇಳ್ತೀನಿ ಅಂದ್ರೆ, ನಮ್ಮನೆಯವ್ರು ಹೋಗ್ಬಿಟ್ಟು ಬಾ ಜೊತೆಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ತುಂಬಾ ಜನನೇ, ಇಷ್ಟೊಂದ್ ಜನ ಎಲ್ಲ ಹೋದ್ವಿ. ಆ ಕಡೆಯಿಂದ ಬರುವಾಗ ಆಂಟಿ ಎಲ್ರಿಗೂನು ಐಸ್ ಕ್ರೀಮ್ ಕೂಡ ಕೊಡ್ಸಿದ್ರು. ಮನೆ ಹತ್ರನೇ ಬಂದ್ಬಿಟ್ಟು ತಗೊಂಬಂದ್ಬಿಟ್ಟು ತಿಂದ್ವಿ. ಈವ್ನಿಂಗು ಮಕ್ಳನ್ನ ಒಂದ್ ಸ್ವಲ್ಪ ಆಟ ಆಡ್ಸ್ಕೊಂಡ್ ಬರೋಣ, ರಜಾ ಇರೋದ್ರಿಂದ ಅವರು ಮಕ್ಳು ಮನೇಲೇ ಇರ್ತಾರೆ ಯಾವಾಗ್ಲೂ ಅಂತ ಈವ್ನಿಂಗ್ ಸ್ವಲ್ಪ ಆಟ ಆಡ್ಸ್ಕೊಂಡ್ ಬರೋಣ ಅಂತ ಪಾರ್ಕಿಗೆ ಕರ್ಕೊಂಡ್ ಬಂದಿದೀನಿ. ಪಾರ್ಕಲ್ಲೆಲ್ಲ ಆಟ ಆಡ್ಸ್ಕೊಂಡು ತುಂಬಾನೇ ಟೈಮ್ ಸ್ಪೆಂಡ್ ಆಗುತ್ತೆ ಪಾರ್ಕಿಗೆ ಬಂದ್ಬಿಟ್ರೆ ಅಂತೂ. ಅವ್ರು ಏನು ಹಿಂಸೆ ಕೊಡಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂತಾ ಇರ್ತಾರೆ, ನಾವು ಕೂತ್ಕೊಂಡ್ರೆ ಸಾಕು. ನಮ್ಮ ಮಗಳು ಯಾವಾಗ್ಲೂ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಅವಳು, ನನ್ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ನಾವು ಡ್ಯಾನ್ಸ್ ಕ್ಲಾಸ್ ಕಳ್ಸಲ್ಲ, ಸ್ಪೋರ್ಟ್ಸ್ ಅಲ್ಲಲ್ವಾ ಇರೋದು ಅವಳು. ಅದಕ್ಕೋಸ್ಕರ ಎಷ್ಟು ಚೆನ್ನಾಗ್ ಮಾಡಿದ್ಲು ಅಂದ್ರೆ, ಅವಳು 1 ನಿಮಿಷದ ಮೇಲೆ ಮಾಡಿದ್ಲು. ನನಗಂತೂ ಸಖತ್ ಖುಷಿ ಆಯ್ತು. ಎಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅಂತ ಕೇಳ್ತಾ ಇದ್ದೆ ನಾನು. ಅದಕ್ಕೇನೆ ನನ್ನ ಫ್ರೆಂಡ್ ಇದ್ದಾಳೆ ಹಿಮಾನಿ ಮತ್ತೆ ಆರ್ನ ಅಂತ ಇದಾರೆ, ಅವಳ ಹತ್ರ ಇದೆ ಇದು. ಅವರಿಬ್ರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ರು. ಅದಕ್ಕೆ ಅವ್ರ ಮನೆ ಹೋದಾಗ ಪ್ರಾಕ್ಟೀಸ್ ಮಾಡಿದ್ದೆ ಅಮ್ಮ ನಾನು ಅಂತ ಹೇಳ್ತಾ ಇದ್ಲು. ತುಂಬಾನೇ ಚೆನ್ನಾಗ್ ಮಾಡಿದ್ಲು. ನಾನ್ ವರ್ಕೌಟಿಗೆ ಹೋಗ್ಬೇಕಾದ್ರೆ ಮನೇಲೇ ಇರ್ತಾರಲ್ವಾ, ಬಬ್ಲುಗ್ ಸ್ಕೂಲ್ ಇತ್ತು, ಇವ್ರು ಮನೇಲೇ ಇರ್ತಾರಲ್ಲ ಅಂತ ಕರ್ಕೊಂಡ್ ಹೋಗಿದ್ದೆ. ಅವ್ರು ಕೂಡ ಅಲ್ಲಿ ಒಂದ್ ಸ್ವಲ್ಪ ಈ ತರ ಎಲ್ಲ ಮಾಡಿ ಆಟ ಎಲ್ಲ ಆಡಿ ಎಂಜಾಯ್ ಮಾಡಿದ್ರು. ಏನಾದ್ರೂ ಒಂದು ಮಕ್ಳು ಮಾಡ್ತಾರೆ ಅಂತ ಅಂದ್ರೆ ಅಮ್ಮಂದಿರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ಸಖತ್ ಖುಷಿ ಆಯ್ತು. ಇಷ್ಟು ಹೊತ್ತು ಮಾಡ್ತಿದ್ದಾಳೆ ಅಲ್ವಾ, ನಾನೇನು ಕಟ್ ಮಾಡಿಲ್ಲ, ಆ ತರನೇ ರೆಕಾರ್ಡ್ ಮಾಡಿದೀನಿ 1 ನಿಮಿಷದಲ್ಲಿ. ಫುಲ್ ಅವಳು ಮಾಡಿದಾಳೆ 1 ನಿಮಿಷ ಫುಲ್ಲು. ಅವಳಿಗೆ ಈ ತರ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಡ್ಯಾನ್ಸ್ ಎಲ್ಲದ್ರಲ್ಲೂ ಇದ್ದಾಳೆ. ಆದ್ರೆ ಎಫರ್ಟ್ ಹಾಕಲ್ಲ. ನಾವ್ ಹೇಳ್ಬೇಕು ಏನಾದ್ರೂ ಕೂತ್ಕೊಳ್ಳಮ್ಮ ಓದಮ್ಮ ಅಂತ ನಾವ್ ಹೇಳಿದ್ರೆ ಮಾತ್ರ ಅವಳು ಕೂತ್ಕೊಳ್ಳೋದು. ಇಲ್ಲ ಅಂದ್ರೆ ಟಿವಿ ಆಟ ಆಡೋದು ಬೆಳಿಗ್ಗೆಯಿಂದ ಸಂಜೆವರೆಗೆ ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಆಟ ಆಡಕ್ ಬಿಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ.
ಇದು ಮತ್ತೆ ಮಾರನೇ ಬೆಳಿಗ್ಗೆದು ವಿಡಿಯೋ ಆಗಿರುತ್ತೆ. ನಮ್ಮ ಮನೆಯವ್ರು ಬರ್ತೀನಿ ರೆಡಿ ಆಗಿರು ಅಂತ ಅಂದ್ರು. ಸ್ವಲ್ಪ ಕೆಲ್ಸ ಇತ್ತು. ಪಾಪುಗೆ ಡ್ರೆಸ್ ಹಾಕ್ಬೇಕಾದ್ರೆ ಅವ್ನ ನನ್ ಚೈನ್ ಹಿಡ್ದು ಎಳೆದ್ಬಿಟ್ಟ, ಅದ್ ಕಟ್ ಆಗ್ಬಿಟ್ಟಿತ್ತು ಒಂದ್ ಸ್ವಲ್ಪ ಕರಿಮಣಿ ಚೈನು. ಇದು ಡಿಸೈನ್ ನೀಟಾಗಿ ತೋರ್ಸ್ಬೇಕು, ಯಾರಿಗಾದ್ರೂ ಇಷ್ಟ ಇದೆ ಮಾಡಿಸ್ಕೊಳಕ್ಕೆ, ಡಿಸೈನ್ ತೋರ್ಸಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾನು ಒಂದ್ಸರಿ ವಿಡಿಯೋ ಮಾಡ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಅದು ಕಟ್ ಆಗಿತ್ತಲ್ಲ, ಅದನ್ನ ಕೂಡ ಸರಿ ಮಾಡಿಸ್ಬೇಕಿತ್ತು. ಹೋಗೋಣ ರೆಡಿ ಆಗಿರು ಅಂತ ಹೇಳಿದ್ರು. ಅದಾದ್ಮೇಲೆ ಹಬ್ಬಕ್ಕೆ, ಯುಗಾದಿ ಹಬ್ಬ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅವತ್ತೇ ಹೇಳಿದ್ದೆ ನಾನು ಹೋದ್ ವಿಡಿಯೋದಲ್ಲೇ, ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೆ ಟೀ ಶರ್ಟ್ಸ್ ಎಲ್ಲ ಬೇಕು, ಜೀನ್ಸ್ ಎಲ್ಲ ಇದೆ ಅಂತ ಹೇಳಿದ್ ನಾನು. ನೋಡೋಣ ಅಂತ ನಾವಿವಾಗ ಗರುಡ ಮಾಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಶಾಪಿಂಗ್, ಅಲ್ಲಿ ಸ್ಟೈಲ್ ಯೂನಿಯನ್ ಇದೆಯಲ್ಲ, ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ. ಅದಕ್ಕೋಸ್ಕರ ನಾನು ಪಾರ್ಟಿ ವೇರ್ಸ್ ಎಲ್ಲ ಯಾವಾಗ್ಲೂ ತೆಗಿಯಲ್ಲ ಹಬ್ಬಕ್ಕೆಲ್ಲ, ಯಾಕಂದ್ರೆ ಅದು ವೇಸ್ಟ್, ಸುಮ್ನೆ ಇಟ್ಟಿನೇ ಹಾಳಾಗಿ ಹೋಗುತ್ತೆ. ಯಾವಾಗಾದ್ರೂ ಈಗ ಸ್ವಂತದವ್ರದ್ದು ಯಾರ್ದಾದ್ರು ಮದ್ವೆ ಇದೆ, ಏನಾದ್ರೂ ಹೊಲ್ಸ್ಬೇಕು ಅಂದಾಗ ಅವಾಗ ಮಾತ್ರ ನಾನು ಎಲ್ಲಾನು ಸ್ಟಿಚ್ ಮಾಡಿಸ್ತೀನಿ. ಇಲ್ಲ ಅಂದ್ರೆ ನನಗೆ ಯಾವ್ದ್ ಬೇಕು ಅದನ್ನ ನಾನು ಸಿಂಪಲ್ ಆಗಿ ಯಾವಾಗ್ಲೂ ತಗೊಂತೀನಿ. ಜೀನ್ಸ್ ಆಗಿರ್ಬೋದು, ಟಾಪ್ ಹಾಕ್ಬೋದು, ಯಾಕಂದ್ರೆ ಅದನ್ನ ಯಾವಾಗಾದ್ರೂ ಯೂಸ್ ಮಾಡ್ಬೋದು, ಎಲ್ಲಿಗ್ ಬೇಕಾದ್ರೂ ಹಾಕೊಂಡ್ ಹೋಗ್ಬೋದು. ಅದಕ್ಕೋಸ್ಕರ ಮಕ್ಳಿಗೆ ಅದೇ ತರ ಬಟ್ಟೆ ತೆಗಿಯಕ್ಕೆ ಇಷ್ಟಪಡ್ತೀನಿ. ಪಾಪು ಬ್ಯಾಗ್ ನಮ್ಮ ಹತ್ರ ಕೊಡ್ತಾ ಇಲ್ಲ, ಅವನೇ ಇಟ್ಕೊಂಡ್ ಬರ್ಬೇಕಂತೆ. ಶಕ್ತಿ ಆಗಿದ್ದೀನಮ್ಮ ನಾನು ಜಾಸ್ತಿ, ಅದಕ್ಕೆ ನಾನೇ ಇಟ್ಕೊಬೇಕು, ನೋಡು ಶಕ್ತಿ ಅಂತ ಎಲ್ಲ ತೋರಿಸ್ತಾ ಇರ್ತಾನೆ. ಆ ಇಲ್ಲಿಗ್ ಬಂದ್ರೆ ನಮಗೆ ಡೆಕೋತೊಳನಿಗೆ ಹೋಗ್ಲೇಬೇಕು ನನ್ ಮಗಂಗೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಸೈಕಲ್ ಹೊಡಿಬೇಕು, ಅದ್ರೊಳಗಡೆ ಇಷ್ಟಪಡ್ತಾನೆ. ಆದ್ರೆ ನಮಗೆ ಅಷ್ಟೊಂದ್ ಟೈಮ್ ಇರ್ಲಿಲ್ಲ. ಅಮ್ಮು ಕ್ರಿಕೆಟಿಗೆ ಕಳಿಸ್ಬಿಟ್ಟು ಬಂದಿದ್ವಿ, ಅವಳು ಮನೆಗ್ ಬರೋ ಅಷ್ಟ್ರಲ್ಲಿ ನಾವು ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದೀವಿ. ನನಗೆ ಆನ್ಲೈನ್ ಶಾಪಿಂಗ್ ಇಂತ ಈ ತರ ಶಾಪಿಗೆ ಹೋಗಿ ಪರ್ಚೇಸ್ ಮಾಡೋದು, ಅದನ್ನ ಕ್ಲಾತ್ ಎಲ್ಲ ಮುಟ್ಟಿ ಪರ್ಚೇಸ್ ಮಾಡೋದಂದ್ರೇನೆ ಸಖತ್ ಇಷ್ಟ. ಆನ್ಲೈನ್ ಶಾಪಿಂಗ್ ತುಂಬಾ ಕಡಿಮೆನೆ ಮಾಡ್ತೀನಿ ನಾನು. ಯಾವಾಗ್ಲೂ ಶಾಪಿಗೆ ಹೋಗಿ ತಗೊಳಕ್ಕೆ ಅಂತ ಇಷ್ಟಪಡ್ತೀನಿ. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು, ಹಬ್ಬ ಆಗಿರೋದ್ರಿಂದ ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು, ವೆರೈಟಿ ಆಗಿತ್ತು. ಆದ್ರೆ ನಾನು ಈಗ ತಾನೇ ಹೋದ್ಸರಿನೂ ಶಾಪ್ ಮಾಡಿದ್ದೆ. ಜಸ್ಟ್ ಜಾಸ್ತಿ ಬೇಡ, ಹಬ್ಬಕ್ಕೆ ಒಂದೊಂದೇ ತಗೊಳ್ಳೋಣ ಅಂತ ಬಂದಿದ್ದು. ಒಂದೊಂದೇ ತಗೊಳಕ್ ಬಂದ್ಬಿಟ್ರು ಮಕ್ಳಿಗೆ ಯಾವಾಗ್ಲೂ ಎರಡೆರಡು ಆಗ್ಬಿಡುತ್ತೆ. ಟೀ ಶರ್ಟ್ಸ್ ಬೇಕಿತ್ತು ನನಗೆ, ಜೀನ್ಸಸ್ ಎಲ್ಲ ನಾನು ಹೋದ್ ಸರಿ ನಾನೊಂದ್ ವಿಡಿಯೋ ಹಾಕಿದೀನಿ ನೋಡಿ, ಯಾವ್ದು ಹೋಮ್ ಕಲೆಕ್ಷನ್ಸ್ ವಿಡಿಯೋ, ಅದ್ರಲ್ಲಿ ನಾನು ಜೀನ್ಸಸ್ ಎಲ್ಲ ತಗೊಂಡ್ಬಂದಿದ್ದೆ, ಜಾಸ್ತಿ 3-4 ಜೀನ್ಸ್ ಗಳೆಲ್ಲ ತಗೊಂಡ್ಬಂದಿದ್ದೆ. ಆದ್ರೆ ಟೀ ಶರ್ಟ್ಸ್ ಅಲ್ಲಿ ಸಿಕ್ಕಿರ್ಲಿಲ್ಲ ಅಂತ ನಾನು ನೆಕ್ಸ್ಟ್ ತಗೊಂಡ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ. ಇವಾಗ ಅದಕ್ಕೇನೆ ಟೀ ಶರ್ಟ್ಸ್ ಎಲ್ಲ ತಗೊಳ್ಳೋಣ, ಟಾಪ್ಸ್ ಎಲ್ಲ ಅಂತ. ನಾವು ಪೂನಾದಲ್ಲಿ ಇದ್ದಾಗಂತೂ ಸಖತ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇರ್ತಿತ್ತು. ನನಗೆ ಇಲ್ಲಿ ಟೀ ಶರ್ಟ್ಸ್ ಟಾಪ್ಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟನೇ ಆಗಲ್ಲ, ಅಲ್ಲಿ ತುಂಬಾನೇ ಚೆನ್ನಾಗ್ ಕಲೆಕ್ಷನ್ಸ್ ಇಷ್ಟ ಆಗ್ತಿತ್ತು ಯಾವಾಗ್ಲೂ. ಒಬ್ಳೆ ಮಗಳು ಇದ್ದಿದ್ರಿಂದ ಅವಾಗ ತುಂಬಾನೇ ಶಾಪ್ ಮಾಡ್ತಿದ್ವಿ ಅವಳಿಗೆ. ಯಾವಾಗ್ಲೂ ಬೇರೆಯವ್ರ ಬರ್ಡೇಗೂ ಕೂಡ ಮನೇಲಿ ಯಾವಾಗ್ಲೂ ರೆಡಿ ಇರ್ತಿತ್ತು ನ್ಯೂ ಡ್ರೆಸ್ಸಸ್ ಗಳೆಲ್ಲ. ಆದ್ರೆ ಇವಾಗ ಆಗಲ್ಲ, 3 ಜನಕ್ಕೆ ತಗೊಬೇಕು ನಾವು ಅಂದ್ಬಿಟ್ಟು ಸ್ವಲ್ಪ ಲಿಮಿಟ್ ಆಗೇನೆ ತಗೊಂತೀವಿ. ನಾನ್ ಕೂಡ ಅಷ್ಟೇ ಹೆವಿ ಶಾಪಿಂಗ್ ಮಾಡ್ತಿದ್ದೆ, ಇವಾಗ ಅಷ್ಟೊಂದ್ ಮಾಡಲ್ಲ. ಆದ್ರೂ ಆಗತ್ತೆ, ಹೋದಾಗೆಲ್ಲ ಒಂದೊಂದ್ ತಗೊಂತಾ ಇರ್ತೀನಿ. ಅಷ್ಟೊಂದ್ ಮಾಡಕ್ ಹೋಗಲ್ಲ, ನನ್ಗೆ ಅಂತಾನೆ ಏನ್ ಮಾಡಕ್ ಹೋಗಲ್ಲ. ಯಾವಾಗಾದ್ರೂ ಹಿಂಗ್ ಹೋದಾಗ, ಇಲ್ಲಾಂದ್ರೆ ನಮ್ಮ ಮನೆಯವ್ರಿಗೆ ತಗೊಳಕ್ ಹೋದಾಗ ಅದ್ರ ಜೊತೆಗೆ ಒಂದೊಂದ್ ತಗೊಂಡ್ ಬಂದಿರ್ತೀನಿ. ಪಾಪುಗೆ 1 ಶಾರ್ಟ್ಸ್ ಮತ್ತೆ 2 ಟೀ ಶರ್ಟ್ಸ್ ತಗೊಂಡ್ವಿ. ಅಮ್ಮಗನು ಚೋಟುಗುನು ಒಂದೇ ತರದ್ದು ಒಂದು ಸಿಂಪಲ್ ಆಗಿರೋದು 1 ಪೀಸ್ ಡ್ರೆಸ್ ಇರುತ್ತಲ್ಲ, ಆ ತರದ್ ತಗೊಂಡ್ವಿ. ಮತ್ತೆ ಟೀ ಶರ್ಟ್ಸ್ ತಗೊಂಡ್ವಿ ಇಬ್ರಿಗುನು. ನಮ್ಮನೆಯವರು ಇವಾಗ ಬೇಡ, ಇವಾಗ ತಗೊಂಬಂದಿದ್ಯಲ್ಲ ನನ್ ಬರ್ಡೇಗೆ, ಅದೇ ಇದೆ ಬೇಡ ನನಗೆ ಅಂತ ಹೇಳಿದ್ರು. ಅವ್ರು ಯಾವಾಗ್ಲೂ ಅಷ್ಟೇ ನಮಗೆಲ್ಲ ಕೊಡಿಸ್ತಾರೆ, ಅವ್ರು ಅಷ್ಟೊಂದ್ ಬಟ್ಟೆಗೆಲ್ಲ ಹಾಕಲ್ಲ ಮತ್ತೆ ಶಾಪ್ ಮಾಡಲ್ಲ. ಇವಾಗ ಸ್ವಲ್ಪ ಕೋಡ್ ಡ್ಯೂಟಿ ಇರೋದ್ರಿಂದ ಅವರು ಫಾರ್ಮಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಸ್ಟಿಚ್ ಎಲ್ಲ ಮಾಡಿಸ್ಕೊಂಡಿದ್ರು ಒಂದ್ 5-6 ಸೆಟ್. ಅದೇ ಇದೆ ನನಗೆ. ಟೀ ಶರ್ಟ್ಸ್ ಎಲ್ಲ ನಾರ್ಮಲ್ ಆಗಿ ಇವಾಗ ತಂದಿದ್ಯಲ್ಲ ಅದೇ ಇದೆ ಬೇಡ ಅಂತ ಹೇಳಿದ್ರು. ಇದಾದ್ಮೇಲೆ ನಾವು ಹೋಗಿದ್ವು, ಅದು ಚೈನು ಕಟ್ ಆಗಿದೆಯಲ್ಲ ಅದನ್ನ ನೋಡೋಣ, ಮಾಡಿಸ್ಕೊಳ್ಳೋಣ ಅಂತ ಹೊರಡ್ತಾ ಇದೀನಿ. ಆದ್ರೆ ನಮ್ಮ ಮನೆಯವರು ಇದನ್ನ ಹಾಕ್ಬಿಟ್ಟು ತುಂಬಾನೇ ವರ್ಷ ಆಯ್ತು ಅದನ್ನ ಮಾಡಿಸ್ಕೊಂಡು. ನಾನ್ ಪೂನಾದಲ್ಲಿ ಇದ್ದಾಗ್ಲೇ ಮಾಡಿಸ್ಕೊಂಡಿದ್ದು, ಒಂದ್ 7 ಇಯರ್ಸ್ ಮೇಲೆ ಆಗಿದೆ. ಅದಕ್ಕೋಸ್ಕರ ಚೇಂಜ್ ಮಾಡೋದಿದ್ರೆ ಮಾಡು, ಕಟ್ ಆಗಿದೆಯಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಾನ್ ಬೇಡ, ಇದೇ ಏನಕ್ಕೆ ಸುಮ್ನೆ ಚೇಂಜ್ ಮಾಡ್ಬೇಕು, ಇದೇ ಸರಿ ಆದ್ರೆ ಇದನ್ನೇ ಸರಿ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ಅಲ್ಲಿ ಏನಾಗಿಲ್ಲ, ಇದೊಂದ್ ಸ್ವಲ್ಪ ಪ್ರೆಸ್ ಬಿಟ್ಟೋಗಿದೆ ಅಷ್ಟೇ, ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ರು. ಇವಾಗಿನ ರೇಟ್ ಅಲ್ಲಿ ನನ್ಗೆ ಹಳೆ ಚಿನ್ನನ ಹಾಕಕ್ ನಿಜವಾಗ್ಲೂ ಇಷ್ಟ ಆಗಲ್ಲ, ಯಾಕಂದ್ರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ವೇಸ್ಟೇಜ್, ಮೇಕಿಂಗ್ ಚಾರ್ಜ್ ಅದನ್ನೆಲ್ಲ ಕೊಟ್ಟಿ ಮಾಡಿಸ್ಕೊಳ್ಳಕ್ಕಿಂತ ಯಾವ್ದಿದೆ ಅದನ್ನ ಇಟ್ಕೊಂಡು ಇವಾಗ ಬಂದಿರೋ ಟ್ರೆಂಡ್ ತಗೊಳಕಾದ್ರೆ ತಗೊಳ್ಳೋದು, ಇಲ್ಲಾಂದ್ರೆ ಏನ್ ಅಷ್ಟೊಂದೇನು ಚಿನ್ನದ ಬಗ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ. ಅದೇ ಸೇವಿಂಗ್ಸ್ ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲ ಇಡಕ್ಕೆಲ್ಲ ಮಾಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಆಗ್ತಿದೆ ಇವಾಗಿನ ಪ್ರೈಸ್ ಅಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಮನೇಲೆಲ್ಲ ಒಡವೆ ಇದ್ರೆ ಒಳ್ಳೇದು, ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಹತ್ರ ಇರೋ ಗೋಲ್ಡ್ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ಬೇಕು ಅಂತಂದ್ರೆ ಒಂದ್ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೊಂದೇನಿಲ್ಲ ನನ್ನ ಹತ್ರ, ಯಾವ್ದಿದೆ ಅದನ್ನೇ ನಾನು ತೋರಿಸ್ಕೊಡ್ತೀನಿ ಡಿಸೈನ್ಸ್ ಎಲ್ಲ.
ಇದು ಮೈಸೂರಿನ ಮಿನಿ ಚಿಕ್ಕಪೇಟೆ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ಶಾಪಿಂಗಿಗೆಲ್ಲ ಸಖತ್ತು ಮಾಡ್ತಾ ಇರ್ತಾರೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.